ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ವಂದನೆಗಳನ್ನು ತಿಳಿಸುತ್ತಾ ನಮ್ಮ ರಾಜ್ಯ ಯಾವುದು? ಕನ್ಫರ್ಮ್ ಅಲ್ಲ? ನಮ್ಮ ರಾಜ್ಯ ಯಾವುದು? ನಮ್ಮ ರಾಜ್ಯ ಕರ್ನಾಟಕ. ಒಂದು ವಿಶಿಷ್ಟವಾಗಿರತಕ್ಕಂತಹ ವಿಭಿನ್ನವಾಗಿರುವಂತಹ ಒಂದು ಉತ್ತಮ ಭೌಗೋಳಿಕ ಪರಿಸರವನ್ನು ಹೊಂದಿರುವಂತಹ ಭಾರತದ ಒಂದು ಪ್ರಮುಖ ರಾಜ್ಯಗಳಲ್ಲೊಂದು ಅಂತ ಹೇಳಿ ಕರಿತೀವಿ. ಅತ್ಯಂತ ಸಂಪತ್ಭರಿತ ರಾಜ್ಯಗಳಲ್ಲೊಂದು ಯಾವುದು? ಕರ್ನಾಟಕ. ಈಗಾಗಲೇ ನೀವು ಹಿಂದಿನ ಪಾಠಗಳಲ್ಲಿ ಕರ್ನಾಟಕದಲ್ಲಿರ್ತಕ್ಕಂತಹ ಖನಿಜ ಸಂಪನ್ಮೂಲಗಳ ಬಗ್ಗೆ, ಕರ್ನಾಟಕದಲ್ಲಿರ್ತಕ್ಕಂತಹ ಅನೇಕ ಐತಿಹಾಸಿಕ ಮಹತ್ವವುಳ್ಳಂತಹ ಅನೇಕ ಹಿನ್ನೆಲೆಗಳನ್ನ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಎಲ್ಲಾ ರೀತಿಯಾಗಿರ್ತಕ್ಕಂತಹ ವಾಯುಗುಣವನ್ನು ಹೊಂದಿರತಕ್ಕಂತಹ ರಾಜ್ಯ ನಮ್ಮ ಕರ್ನಾಟಕ. ಹಾಗಾಗಿ ಕರ್ನಾಟಕ ರಾಜ್ಯವು ಅನೇಕ ಐತಿಹಾಸಿಕ ಹಾಗೂ ಸುಂದರವಾಗಿರ್ತಕ್ಕಂತಹ ಪ್ರಾಕೃತಿಕ ಸೌಂದರ್ಯವನ್ನು ಹೊಂದಿರುವಂತಹ ರಾಜ್ಯವಾಗಿ ನಮಗೆ ಇವತ್ತು ಕಾಣಿಸ್ತಾ ಇದೆ. ರಾಜ್ಯದಲ್ಲಿರ್ತಕ್ಕಂತಹ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಅನೇಕ ಐತಿಹಾಸಿಕ ಪ್ರಾಕೃತಿಕ ಸ್ಥಳಗಳನ್ನು ವೀಕ್ಷಿಸುವುದಕ್ಕೋಸ್ಕರ ದೇಶ ವಿದೇಶಗಳಿಂದ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಭೇಟಿ ನೀಡುವುದರ ಮೂಲಕ ನಮ್ಮ ರಾಜ್ಯದ ಘನತೆಯನ್ನ ನಾವು ನೋಡಬಹುದಾಗಿದೆ ಅಂತೇಳಿ ನಾವಿಲ್ಲಿ ನೋಡಬಹುದು. ಕರ್ನಾಟಕ ರಾಜ್ಯ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿರತಕ್ಕಂತಹ ರಾಜ್ಯವಾಗಿರುವುದರಿಂದ ಪ್ರತಿ ವರ್ಷ ಲಕ್ಷಾಂತರ ಜನರು ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಿಸುವುದಕ್ಕೆ, ಅದು ಐತಿಹಾಸಿಕ ಸ್ಥಳ ಆಗಿರ್ಬೋದು, ಪ್ರಾಕೃತಿಕ ಸೌಂದರ್ಯವನ್ನ ಮೈಗೂಡಿಸಿಕೊಂಡಿರುವಂತಹ ಸ್ಥಳಗಳಾಗಿರಬಹುದು, ಇಂತಹ ಸ್ಥಳಗಳನ್ನು ವೀಕ್ಷಿಸಲಿಕ್ಕೆ ಪ್ರತಿ ವರ್ಷ ಸಾವಿರಾರು ಲಕ್ಷಾಂತರ ಜನರು ನಮ್ಮ ರಾಜ್ಯಕ್ಕೆ ಭೇಟಿ ನೀಡ್ತಾ ಇರೋದನ್ನ ನಾವು ನೋಡಬಹುದಾಗಿದೆ. ಈ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನ ವೀಕ್ಷಿಸಲಿಕ್ಕೆ ಜನ ಯಾಕೆ ಬರ್ತಾರೆ? ನಮ್ಮ ಶಾಲೆಯಿಂದಲೂ ಸಹ ನಾವೇನ್ ಮಾಡ್ತೀವಿ, ಕೆಲವೊಂದ್ಸಲ ಪ್ರವಾಸವನ್ನು ಏರ್ಪಡಿಸ್ತೀವಿ. ಏನಕ್ಕೋಸ್ಕರ ಪ್ರವಾಸಕ್ಕೆ ಹೋಗ್ತೀವಿ? ಆ ಸ್ಥಳದ ಮಹಿಮೆಯನ್ನ ತಿಳಿದುಕೊಳ್ಳಲಿಕ್ಕೆ, ಆ ಸ್ಥಳದಲ್ಲಿರ್ತಕ್ಕಂತಹ ಐತಿಹಾಸಿಕ ಜ್ಞಾನವನ್ನ ನಾವು ತಿಳಿದುಕೊಳ್ಳುವುದಕ್ಕೆ, ಆ ಸ್ಥಳದ ಐತಿಹಾಸಿಕ ಪ್ರಜ್ಞೆಯನ್ನ ನಾವು ತಿಳಿದುಕೊಂಡು ಸ್ವತಃ ಅಲ್ಲಿರ್ತಕ್ಕಂತಹ ಜ್ಞಾನವನ್ನ ನಾವು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ನಾವೇನ್ ಮಾಡ್ತೀವಿ? ಭೇಟಿ ನೀಡ್ತೀವಿ. ಮತ್ತೆ ಕೆಲವರು ಇಂತಹ ಪ್ರೇಕ್ಷಣೀಯ ಸ್ಥಳಕ್ಕೆ ಏನಕ್ಕೆ ಹೋಗ್ತಾರೆ? ತಮ್ಮ ಬಿಡುವಿನ ವೇಳೆಯನ್ನ ಕಳೀಲಿಕ್ಕೆ ಹೋಗ್ತಾರೆ. ತಮ್ಮ ಬಿಡುವಿನ ವೇಳೆಯನ್ನ ಕಳೀಲಿಕ್ಕೆ ಹೋಗ್ತಾರೆ. ಕೆಲವರು ಮನಃಶಾಂತಿಗೋಸ್ಕರವಾಗಿ ಏನ್ ಮಾಡ್ತಾರೆ? ಇಂತಹ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಾರೆ. ಕೆಲವರು ಧಾರ್ಮಿಕ ಸ್ಥಳಗಳಿಗೆ ಹೋಗ್ತಾರೆ. ಧಾರ್ಮಿಕವಾಗಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿರತಕ್ಕಂತಹ ಅನೇಕ ಸ್ಥಳಗಳು ನಮ್ಮ ರಾಜ್ಯದಲ್ಲಿದ್ದಾವೆ, ಹೋಗ್ತಾನೆ. ಸೊ ಅಂತಹ ಸ್ಥಳಗಳಿಗೆ ಧಾರ್ಮಿಕ ಭಾವನೆಗಳನ್ನ ಹೆಚ್ಚಿಗೆ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಜನರು
ಭೇಟಿ ನೀಡ್ತಾರೆ. ಸೊ ಹೀಗೆ ನಾನಾ ಕಾರಣಗಳಿಗಾಗಿ ಈ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡ್ಲಿಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಜನರು ನಮ್ಮ ರಾಜ್ಯಕ್ಕೆ ಭೇಟಿ ನೀಡುವುದರ ಮೂಲಕ ಏನ್ ಮಾಡ್ತಾರೆ, ಈ ಎಲ್ಲ ಸ್ಥಳಗಳನ್ನ ಖುದ್ದು ನೋಡುವಂತಹ ಒಂದು ಹಿನ್ನೆಲೆಯಲ್ಲಿ ಈ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವುದನ್ನ ನಾವು ನೋಡಬಹುದಾಗಿದೆ. ನಮ್ಮ ರಾಜ್ಯದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಪ್ರವಾಸಿ ತಾಣಗಳು ಕಂಡು ಬರುವುದನ್ನ ನಾವು ನೋಡಬಹುದಾಗಿದೆ. ನಾನು ಈಗಾಗಲೇ ಹೇಳಿದಂತೆ ಆ ಎಲ್ಲ ಪ್ರವಾಸಿ ತಾಣಗಳು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂತವುಗಳು, ಪ್ರಾಕೃತಿಕ ಸೌಂದರ್ಯವನ್ನ ಹೆಚ್ಚು ಹೊಂದಿರುವಂತವುಗಳು ಹಾಗೂ ಧಾರ್ಮಿಕ ಕ್ಷೇತ್ರಗಳು. ಇವೆಲ್ಲವುಗಳನ್ನು ಸಹ ನಾವೇನಂತ ಕರಿತೀವಿ, ಪ್ರೇಕ್ಷಣೀಯ ಸ್ಥಳಗಳು, ಪ್ರವಾಸಿ ಕೇಂದ್ರಗಳು ಅಂತೇಳಿ ನಾವು ಕರಿತೀವಿ. ಇವೆಲ್ಲವುಗಳನ್ನು ನಾವು ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು ಅಂತೇಳಿ ಕರಿತೀವಿ. ಅವು ಧಾರ್ಮಿಕ ಕ್ಷೇತ್ರಗಳಾಗಿರಬಹುದು, ಐತಿಹಾಸಿಕ ಕ್ಷೇತ್ರಗಳಾಗಿರಬಹುದು, ರಾಜಕೀಯ ಹಿನ್ನೆಲೆಯನ್ನ ಹೊಂದಿರತಕ್ಕಂಥ ಕ್ಷೇತ್ರಗಳಾಗಿರ್ಬೋದು, ಹಾಗೂ ಪ್ರಾಕೃತಿಕವಾಗಿರ್ತಕ್ಕಂತಹ ಕ್ಷೇತ್ರಗಳಾಗಿರ್ಬೋದು. ಸೊ ಇವೆಲ್ಲವುಗಳನ್ನ ಒಟ್ಟಾಗಿ ನಾವೇನಂತ ಕರಿತೀವಿ, ಪ್ರೇಕ್ಷಣೀಯ ಕೇಂದ್ರಗಳು, ಪ್ರವಾಸಿ ಕೇಂದ್ರಗಳು ಅಂತೇಳಿ ನಾವು ಇವುಗಳನ್ನ ಕರಿತೀವಿ. ಇವತ್ತು ನಾವು ಯಾವ್ದನ್ನ ಅಧ್ಯಯನ ಮಾಡ್ತೀವಿ, ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು. ಕರ್ನಾಟಕ ಸರ್ಕಾರ 1971ರಲ್ಲಿ ಎಷ್ಟರಲ್ಲಿ 1971ರಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯನ್ನ ಪ್ರಾರಂಭಿಸಿ ಎಂತ ಇಲಾಖೆ? ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ಎಷ್ಟರಲ್ಲಿ 1971ರಲ್ಲಿ ಸ್ಥಾಪನೆ ಮಾಡ್ತು. ಏನಕ್ಕೋಸ್ಕರ ಸ್ಥಾಪನೆ ಮಾಡ್ತು? ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರವಾಸಿ ಕೇಂದ್ರಗಳನ್ನ ಅಭಿವೃದ್ಧಿಗೊಳಿಸುವಂತದ್ದು, ಕರ್ನಾಟಕದ ಪ್ರವಾಸಿ ಕೇಂದ್ರಗಳಿಗೆ ಭೇಟಿ ನೀಡತಕ್ಕಂತಹ ಪ್ರವಾಸಿಗರ ಯೋಗಕ್ಷೇಮಕ್ಕೋಸ್ಕರವಾಗಿ ವಸತಿ ನಿಲಯಗಳನ್ನ ಸ್ಥಾಪನೆ ಮಾಡಲಿಕ್ಕೋಸ್ಕರವಾಗಿ, ಪ್ರವಾಸಿಗರಿಗೆ ಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವುದಕ್ಕೋಸ್ಕರವಾಗಿ ಏನ್ ಮಾಡ್ತು? ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಇಲಾಖೆಯನ್ನ ಪ್ರಾರಂಭ ಮಾಡಿ ಪ್ರವಾಸಿ ಸ್ಥಳಗಳ ಅಭಿವೃದ್ಧಿಗೆ ಕಾರ್ಯೋನ್ಮುಖವನ್ನ ಕೈಗೊಳ್ತು. ಇವತ್ತು ಕರ್ನಾಟಕ ಸರ್ಕಾರ ಈ ಪ್ರವಾಸೋದ್ಯಮ ಇಲಾಖೆಗೆ ಒಂದು ಪ್ರತ್ಯೇಕ ಮಂತ್ರಿಯನ್ನ ನೇಮಿಸಿ ಅವರ ನೇತೃತ್ವದಲ್ಲಿ, ಅವರ ಅಡಿಯಲ್ಲಿ ಈ ಇಲಾಖೆ ಕಾರ್ಯನಿರ್ವಹಿಸುವಂತೆ ಮಾಡಿ ಈ ಒಂದು ಕ್ಷೇತ್ರವನ್ನ ಅಭಿವೃದ್ಧಿಗೊಳಿಸತಕ್ಕಂತಹ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಿಕೊಂಡು ಬರುತ್ತಿರುವುದನ್ನು ನಾವು ನೋಡಬಹುದಾಗಿದೆ. ಕರ್ನಾಟಕದಲ್ಲಿರ್ತಕ್ಕಂತಹ ಅನೇಕ ವಿಶ್ವ ಪ್ರಸಿದ್ಧ ಐತಿಹಾಸಿಕ ತಾಣಗಳನ್ನ ಸಂರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಕರ್ನಾಟಕ ಸರ್ಕಾರ ಈ ಪ್ರವಾಸೋದ್ಯಮ ಇಲಾಖೆಯನ್ನ ಪ್ರಾರಂಭ ಮಾಡಿ ಆ ಒಂದು ಕ್ಷೇತ್ರಗಳಿಗೆ ಅಭಿವೃದ್ಧಿ ಆಗುವಂಥದ್ದು, ಆ ಕ್ಷೇತ್ರಗಳ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಅನುದಾನವನ್ನ ಕೊಡುವಂತದ್ದಾಗಿರ್ಬೋದು. ಸೊ ಹೀಗೆ 10 ಹಲವು ಯೋಜನೆಗಳನ್ನ ಕೈಗೊಂಡು ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಈ ಒಂದು ಕ್ಷೇತ್ರಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂತಹ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ ಎನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಕರ್ನಾಟಕ ರಾಜ್ಯ ಇಂತಹ ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ರಸಿದ್ಧಿಯಾಗಿರುವುದರಿಂದ ಭಾರತದಾದ್ಯಂತ ವಿಶ್ವದಾದ್ಯಂತ ಇರ್ತಕ್ಕಂತಹ ಪ್ರವಾಸಿಗರನ್ನ ಸೆಳೆಯುವುದಕ್ಕೋಸ್ಕರವಾಗಿ ಪ್ರವಾಸೋದ್ಯಮ ಇಲಾಖೆ, ಯಾವ ಇಲಾಖೆ? ಪ್ರವಾಸೋದ್ಯಮ ಇಲಾಖೆ ಒಂದು ಘೋಷಣೆಯನ್ನ ಮಾಡಿದೆ. ಒಂದು ರಾಜ್ಯ ಹಲವು ಜಗತ್ತು. ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ಯಾವುದು? ಒಂದು ರಾಜ್ಯ ಹಲವು ಜಗತ್ತು ಎನ್ನುವಂತಹ ಘೋಷವಾಕ್ಯದೊಂದಿಗೆ ಇಡೀ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ ಕರ್ನಾಟಕ. ಬರ್ರಿ ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡ್ಬರ್ರಿ, ಆ ಪ್ರೇಕ್ಷಣೀಯ ಸ್ಥಳಗಳ ಐತಿಹಾಸಿಕ ಹಿನ್ನೆಲೆಯನ್ನ ತಿಳ್ಕೊಂಡು ಬರ್ರಿ ಅಂತೇಳಿ ಪ್ರತಿ ವರ್ಷ
ಹೆಚ್ಚು ಹೆಚ್ಚು ಪ್ರವಾಸಿಗರನ್ನ ಆಕರ್ಷಣೆ ಮಾಡುವುದಕ್ಕೋಸ್ಕರವಾಗಿ ಒಂದು ರಾಜ್ಯ ಹಲವು ಜಗತ್ತು. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ಒಂದು ರಾಜ್ಯ ಹಲವು ಜಗತ್ತು ಎನ್ನುವಂತಹ. ನಮ್ಮ ರಾಜ್ಯಕ್ಕೆ ಬಂದ್ಬಿಟ್ರೆ ನೀವು ಇಡೀ ಪ್ರಪಂಚವನ್ನ ನೋಡಿದಂಗೆ ಅಷ್ಟು ನಮ್ಮ ರಾಜ್ಯದಲ್ಲಿ ಏನಿದಾವೆ ಪ್ರೇಕ್ಷಣೀಯ ಸ್ಥಳಗಳಿದಾವೆ, ಗಿರಿಧಾಮಗಳಿದಾವೆ, ಒಳ್ಳೊಳ್ಳೆ ಬೀಚ್ಗಳಿದಾವೆ, ದೇವಸ್ಥಾನಗಳಿದಾವೆ, ಐತಿಹಾಸಿಕ ಸ್ಥಳಗಳಿದಾವೆ, ಕೋಟೆಗಳಿದಾವೆ, ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಅನೇಕ ಕಟ್ಟಡಗಳಿದಾವೆ, ಧಾರ್ಮಿಕ ಭಾವನೆಯನ್ನ ಉಂಟು ಮಾಡತಕ್ಕಂತಹ ಅನೇಕ ಸ್ಥಳಗಳಿದಾವೆ. ಸೊ ಹೀಗೆ ನಮ್ಮ ರಾಜ್ಯಕ್ಕೆ ಭೇಟಿ ಕೊಟ್ಟರೆ ನೀವು ಒಂದು ಇಡೀ ಜಗತ್ತನ್ನ ನಾವು ನೋಡ್ದಂಗೆ ಆಗ್ತದೆ ಅಂತೇಳಿ ಜನರಿಗೆ ತಿಳಿಸ್ತಕ್ಕಂತ ಕೆಲಸವನ್ನ ಪ್ರವಾಸೋದ್ಯಮ ಇಲಾಖೆ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ಒಂದು ರಾಜ್ಯ ಹಲವು ಜಗತ್ತು ಎನ್ನುವಂತಹ ಘೋಷವಾಕ್ಯದೊಂದಿಗೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಏನ್ ಮಾಡಿದೆ, ಪ್ರಪಂಚದಾದ್ಯಂತ ಇರ್ತಕ್ಕಂತಹ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುವಂತಹ ಕೆಲಸವನ್ನ ಮಾಡಿಕೊಂಡು ಬಂದಿದೆ ಅಂತೇಳಿ ನಾವಿಲ್ಲಿ ನೋಡಬಹುದಾಗಿದೆ. ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಪ್ರವಾಸಿ ಕೇಂದ್ರಗಳ ಪ್ರೇಕ್ಷಣೀಯ ಸ್ಥಳಗಳ ಅಭಿವೃದ್ಧಿಗೆ ಕರ್ನಾಟಕ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಇಲಾಖೆ ಹೆಸರು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ. ಇದ್ರ ಕೆಲಸ ಏನೋ ಪ್ರೇಕ್ಷಣೀಯ ಸ್ಥಳಗಳನ್ನ ಪ್ರವಾಸಿ ಕೇಂದ್ರಗಳನ್ನ ಅಭಿವೃದ್ಧಿಪಡಿಸುವಂತದ್ದು ಹಾಗೂ ಪ್ರವಾಸಿಗರು ಬಂದಂತಹ ಸಂದರ್ಭದಲ್ಲಿ ಬೇಕಾಗಿರ್ತಕ್ಕಂತಹ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತಹ ಕೆಲಸವನ್ನ ಈ ಇಲಾಖೆ ಮಾಡ್ಕೊಂಡು ಬರ್ತಾ ಇದೆ ಎನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಯಾವಾಗ ಪ್ರಾರಂಭ ಆಯ್ತು? 1971ರಲ್ಲಿ ಪ್ರಾರಂಭ ಆಗ್ತದೆ. ಈಗ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡೋದಾದ್ರೆ ಮೊದಲನೇದಾಗಿ ಯಾವುದು? ಗಿರಿಧಾಮಗಳು. ಕರ್ನಾಟಕ ನಮ್ಮ ರಾಜ್ಯ ಅನೇಕ ಗಿರಿಧಾಮಗಳನ್ನ ಹೊಂದಿರುವಂತಹ ರಾಜ್ಯ. ಈ ಗಿರಿಧಾಮಗಳ ಮೂಲಕ ಇಡೀ ಸುತ್ತಮುತ್ತಲಿನ ಪ್ರಾಕೃತಿಕ ಸೌಂದರ್ಯವನ್ನ ವೀಕ್ಷಿಸಲಿಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಜನರು ಈ ಗಿರಿಧಾಮಗಳಿಗೆ ಭೇಟಿ ನೀಡುವುದರ ಮೂಲಕ ಅಲ್ಲಿರ್ತಕ್ಕಂತಹ ಪ್ರಾಕೃತಿಕ ಸೌಂದರ್ಯವನ್ನ ಸವಿತಕ್ಕಂತ ಕೆಲಸವನ್ನ ಮಾಡಬಹುದಾಗಿದೆ. ಇಂತಹ ಅನೇಕ ಗಿರಿಧಾಮಗಳು ಕರ್ನಾಟಕದಲ್ಲಿ ನೆಲೆಸಿರುವುದನ್ನ ನಾವು ಕಾಣಬಹುದಾಗಿದೆ. ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರಮುಖ ಗಿರಿಧಾಮಗಳಂತಂದ್ರೆ ಕುದುರೆಮುಖ, ಇದು ಕರ್ನಾಟಕದಲ್ಲಿ ಬರ್ತಕ್ಕಂತಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಗಿರಿಧಾಮ ಅಂತ ಹೇಳಿ ಕರಿತೀವಿ. ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ಗಿರಿಧಾಮ. ಸುತ್ತಮುತ್ತಲೂ ಸಹ ಏನಿದಾವೆ? ಕಾಫಿ ಎಸ್ಟೇಟ್ಗಳು, ಅನೇಕ ಜಲಪಾತಗಳಿಂದ ಕೂಡಿರ್ತಕ್ಕಂತಹ ಒಂದು ಅತ್ಯಂತ ಪ್ರಾಕೃತಿಕ ಸೌಂದರ್ಯವನ್ನ ಹೊಂದಿರತಕ್ಕಂತಹ ಗಿರಿಧಾಮ ಅಂತೇಳಿ ನಾವು ಇದನ್ನ ಕರೀತೀವಿ. ಯಾವುದನ್ನ? ನೆಕ್ಸ್ಟ್ ನಂದಿ ಗಿರಿಧಾಮ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ಕರ್ನಾಟಕದ ಗಿರಿಧಾಮ ಅಂತೇಳಿ ನಾವು ಇದನ್ನ ಕರಿತೀವಿ. ನೆಕ್ಸ್ಟ್ ಬಿಳಿಗಿರಿ ರಂಗನ ಬೆಟ್ಟ. ಯಾವುದು? ಬಿಳಿಗಿರಿ ರಂಗನ ಬೆಟ್ಟ, ಚಾಮರಾಜನಗರ ಜಿಲ್ಲೆಯಲ್ಲಿ ಬರ್ತದೆ. ಇದು ಯಾವುದು? ಬಿಳಿಗಿರಿ ರಂಗನ ಬೆಟ್ಟ. ಇಲ್ಲಿ ಅನೇಕ ಗುಡ್ಡಗಾಡು ಜನಾಂಗಗಳು, ಬುಡಕಟ್ಟು ಜನಾಂಗಗಳು ವಾಸ ಮಾಡ್ತಕ್ಕಂತಹ ಪ್ರದೇಶ ಇದು. ಯಾವುದು? ಬಿಳಿಗಿರಿ ರಂಗನ ಬೆಟ್ಟ. ಕರ್ನಾಟಕದ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಯಾವುದು? ಸೋಲಿಗರು. ಎಲ್ಲಿ ಕಂಡು ಬರ್ತಾರೆ? ಈ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಬರ್ತಾರೆ. ಇಲ್ಲಿರ್ತಕ್ಕಂತಹ ಪ್ರಾಕೃತಿಕ ಸೌಂದರ್ಯವನ್ನು ಸವಿಲಿಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಜನರು ಈ ಒಂದು ಪ್ರದೇಶಕ್ಕೆ ಹೋಗೋದನ್ನು ನಾವು ಕಾಣಬಹುದಾಗಿದೆ. ನೆಕ್ಸ್ಟ್ ಆಗುಂಬೆ. ಯಾವುದು ಫೇಮಸ್ ಆಗುಂಬೆ? ಯಾವುದು ಫೇಮಸ್ ಆಗುಂಬೆ? ಮುಳುಗುಮಠ. ಅಯ್ಯೋ ಶಿವ ಶಿವ. ಯಾವುದು ಫೇಮಸ್ ಆಗುಂಬೆ? ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತದೆ. ಆಗುಂಬೆ ಏನು ಫೇಮಸ್? ಸೂರ್ಯಾಸ್ತವನ್ನ ವೀಕ್ಷಣೆ ಮಾಡುವಂತದ್ದು. ಸೂರ್ಯಾಸ್ತ ಅಂದ್ರೆ ಸನ್ಸೆಟ್. ಈ ಆಗುಂಬೆ ಗಿರಿಧಾಮದ ಮೂಲಕ, ಆಗುಂಬೆ ಬೆಟ್ಟದ ಮೂಲಕ ಸೂರ್ಯಾಸ್ತವಾಗುವುದನ್ನು ನೋಡ್ಲಿಕ್ಕೆ
ಲಕ್ಷಾಂತರ ಜನರು ಪ್ರತಿ ವರ್ಷ ಭೇಟಿ ಕೊಡ್ತಾರೆ. ಪ್ರತಿ ದಿನನೂ ಸಹ ಸೂರ್ಯಾಸ್ತವನ್ನು ನೋಡ್ಲಿಕ್ಕೆ ಅತ್ಯಂತ ರುದ್ರ ರಮಣೀಯವಾಗಿರ್ತಕ್ಕಂತಹ ಒಂದು ನೋಟವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಇದು ಆಗುಂಬೆ. ಯಾವುದು ಫೇಮಸ್? ಸೂರ್ಯಾಸ್ತವನ್ನ ನೋಡುವುದಕ್ಕೆ ಬಹಳಷ್ಟು ಫೇಮಸ್. ಯಾವುದು? ಆಗುಂಬೆ. ನೆಕ್ಸ್ಟ್ ಕೆಮ್ಮಣ್ಣಗುಂಡಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಮತ್ತೊಂದು ಪ್ರಮುಖ ಗಿರಿಧಾಮ ಅಂತ ಹೇಳಿ ನಾವು ಕರಿತೀವಿ. ದೇವರಾಯನ ದುರ್ಗ, ಇದು ಸಹ ಕೋಲಾರ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ಗಿರಿಧಾಮ ಅಂತ ಹೇಳಿ ಕರಿತೀವಿ. ಜೋಗಿಮಟ್ಟಿ ಗಿರಿಧಾಮ ಎಲ್ಲಿದೆ? ಚಿತ್ರದುರ್ಗ. ನೋಡಿದಿರಿ? ಹೋಗಿದಿರಿ? ಅನೇಕ ವನ್ಯ ಜೀವಿ ಧಾಮಗಳನ್ನ ಹೊಂದಿರತಕ್ಕಂತಹ ಜೋಗಿಮಟ್ಟಿ ಇಡೀ ನಮ್ಮ ಬಯಲು ಪ್ರದೇಶದಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ಪ್ರಾಕೃತಿಕ ಸೌಂದರ್ಯವನ್ನ ಒದಗಿಸಿಕೊಟ್ಟಿರ್ತಕ್ಕಂತಹ ಒಂದು ಪ್ರದೇಶ ಅಂತ ಹೇಳಿ ಕರಿತೀವಿ. ಇಲ್ಲಿಗೂ ಸಹ ಸಾವಿರಾರು ಪ್ರವಾಸಿಗರು ಭೇಟಿ ನೀಡೋದನ್ನು ನೋಡಬಹುದು. ನೆಕ್ಸ್ಟ್ ಗೋಪಾಲ ಸ್ವಾಮಿ ಬೆಟ್ಟ, ಇದನ್ನ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಹೇಳಿ ಕರಿತೀವಿ. ಯಾವುದು? ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ನಾವು ಯಾವ ಸಮಯದಲ್ಲೂ ಹೋದ್ರೂ ಸಹ ಹಿಮದಿಂದ ಆವೃತವಾಗಿರ್ತಕ್ಕಂತಹ ಬೆಟ್ಟ ಇದಾಗಿರ್ತದೆ. ಯಾವಾಗಲೂ ಸಹ ಮಂಜು 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 ಗೊತ್ತಲ್ಲ, ಬೆಳಗಿನ ಜಾವ ಮಂಜು ಬಿದ್ದಿರ್ತಲ್ಲ, ಹಂಗೆ ಯಾವಾಗಲೂ ಸಹ ಮಂಜು ಕವಿದಂತಹ ವಾತಾವರಣ ಇರ್ತದೆ ಇಲ್ಲಿ. ಅದಕ್ಕೆ ಇದನ್ನ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಯಾವಾಗಲೂ ಸಹ ಹಿಮವನ್ನ ಹೊತ್ಕೊಂಡಿರುತ್ತೆ ಅಂತ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಇನ್ನು ಮಡಿಕೇರಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಕರ್ನಾಟಕದ ಪ್ರಮುಖ ಗಿರಿಧಾಮ, ರಾಜಾ ಸೀಟ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಇಲ್ಲಿಂದಲೂ ಸಹ ಇಡೀ ಮಡಿಕೇರಿ ಸುತ್ತಮುತ್ತಲಿನ ಪ್ರಾಕೃತಿಕ ಸೌಂದರ್ಯವನ್ನು ಸವಿಲಿಕ್ಕೆ ಈ ಒಂದು ಪ್ರದೇಶ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಸ್ಥಳ ಅಂತ ಹೇಳಿ ನಾವು ಕರಿತೀವಿ. ಯಾವುದು? ಮಡಿಕೇರಿ. ಸೊ ಹೀಗೆ ಇಂತಹ ಅನೇಕ ಗಿರಿಧಾಮಗಳು. ಮಧುಗಿರಿ ಏಕಶಿಲಾ ಬೆಟ್ಟ, ಅದು ಸಹ ನಮ್ಮ ರಾಜ್ಯದ ಒಂದು ಪ್ರಮುಖ ಗಿರಿಧಾಮ ಅಂತ ಹೇಳಿ ಕರಿತೀವಿ. ರಾಮನಗರದ ಕಲ್ಲು ಬಂಡೆಗಳು, ಅದು ಸಹ ನಮ್ಮ ರಾಜ್ಯದ ಒಂದು ಪ್ರಮುಖ ಗಿರಿಧಾಮ ಅಂತ ಹೇಳಿ ನಾವು ಕರಿಬಹುದು. ಸೊ ಹೀಗೆ ಇವು ಕರ್ನಾಟಕದ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಅಂತ ಹೇಳಿ ಕರಿತೀವಿ ಈ ಗಿರಿಧಾಮಗಳನ್ನು. ನೆಕ್ಸ್ಟ್ ಯಾವುದು? ಜಲಪಾತಗಳು. ಕರ್ನಾಟಕದಲ್ಲಿ ಅನೇಕ ನದಿಗಳು ಹುಟ್ಟಿ ಹರಿಯುವುದನ್ನು ನಾವು ನೋಡಬಹುದಾಗಿದೆ. ಇಂತಹ ಅನೇಕ ನದಿಗಳು ಕಣಿವೆಗಳ ಮೂಲಕ, ಕಣಿವೆ ಪ್ರದೇಶಗಳ ಮೂಲಕ ರಭಸವಾಗಿ ಇಳಿಜಾರಿಗುಂಟ ಹರಿಯುವಾಗ ಅನೇಕ ನದಿಗಳು ಏನನ್ನ ಸೃಷ್ಟಿ ಮಾಡಿದವೆ? ಜಲಪಾತಗಳನ್ನ ಸೃಷ್ಟಿ ಮಾಡಿದವೆ. ಇಂತಹ ಅನೇಕ ಜಲಪಾತಗಳು ಕರ್ನಾಟಕದಲ್ಲಿ ಸೃಷ್ಟಿಯಾಗುವುದರ ಮೂಲಕ ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಗೆ ಮಾಡಿರುವುದನ್ನು ನಾವು ನೋಡಬಹುದಾಗಿದೆ. ಯಾವುದು? ಈ ಜಲಪಾತಗಳು. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಜಲಪಾತಗಳನ್ನ ಹೊಂದಿರತಕ್ಕಂತ ರಾಜ್ಯ ಅಂತೇಳಿ ನಾವು ಕರಿತೀವಿ. ಯಾವುದನ್ನ? ಕರ್ನಾಟಕವನ್ನ. ಸೊ ಹಾಗಾಗಿ ಅನೇಕ ಜಲಪಾತಗಳು ಸೃಷ್ಟಿಯಾಗಿ ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯವನ್ನ ಇಮ್ಮಡಿಗೊಳಿಸಿದ್ದಾವೆ. ಯಾವ? ಈ ಜಲಪಾತಗಳು. ಹಾಗಾಗಿ ಈ ಜಲಪಾತಗಳು ಒಂದು ಪ್ರಾಕೃತಿಕ ಸೌಂದರ್ಯವನ್ನ ನಿರ್ಮಾಣ ಮಾಡಿರುವುದರಿಂದಾಗಿ ಇವುಗಳನ್ನ ವೀಕ್ಷಿಸಿದರು ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಈ ಜಲಪಾತಗಳಿಗೆ ಭೇಟಿ ನೀಡುವುದರ ಮೂಲಕ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಯನ್ನ ಮತ್ತಷ್ಟು ಶ್ರೀಮಂತಗೊಳಿಸಿದ್ದಾವೆ ಈ ಜಲಪಾತಗಳು. ಕರ್ನಾಟಕದಲ್ಲಿ ಸೃಷ್ಟಿಯಾಗಿರುವ ಪ್ರಮುಖ ಜಲಪಾತಗಳನ್ನ ನೋಡೋದಾದ್ರೆ ಮೊದಲನೇದಾಗಿ ಜಲಪಾತ. ಇದು ಕೇವಲ ಭಾರತದಲ್ಲೇ ಅಷ್ಟೇ ಅಲ್ಲ, ವಿಶ್ವವಿಖ್ಯಾತವಾಗಿರ್ತಕ್ಕಂತಹ ಜಲಪಾತ ಅಂತೇಳಿ ನಾವು ಇದನ್ನ ಕರಿತೀವಿ. ಯಾವ್ದನ್ನ? ಜೋಗ್ ಜಲಪಾತವನ್ನ. ಈ ಜೋಗ್ ಜಲಪಾತ ಯಾವ ನದಿಯಿಂದ ನಿರ್ಮಾಣ ಆಗಿದೆ? ಶರಾವತಿ ನದಿಯಿಂದ ನಿರ್ಮಾಣ ಆಗಿದೆ. ಯಾವ ನದಿ? ಶರಾವತಿ ನದಿಯಿಂದ ನಿರ್ಮಾಣ ಆಗಿದೆ. ಈ ಜೋಗ್ ಜಲಪಾತ ಇರುವುದು ಎಲ್ಲಿ? ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ಯಾವುದು? ಜೋಗ್ ಜಲಪಾತ.
ಇದು ಸುಮಾರು 253 ಅಡಿ ಎತ್ತರದಿಂದ ಧುಮುಕುತ್ತದೆ. ಮೀಟರ್ 253 ಮೀಟರ್ ಎತ್ತರದಿಂದ ಧುಮುಕತಕ್ಕಂತಹ ಭಾರತದಲ್ಲೇ ಅತಿ ಎತ್ತರವಾಗಿರ್ತಕ್ಕಂತಹ ಜಲಪಾತ ಅಂತೇಳಿ ನಾವು ಇದನ್ನ ಕರಿತೀವಿ. ಇದರ ಎತ್ತರ 253 ಮೀಟರ್. 253 ಮೀಟರ್ ಎತ್ತರದಿಂದ ಶರಾವತಿ ನದಿ ನೀರು ಧುಮುಕುವುದರ ಮೂಲಕ ಈ ಜಲಪಾತವನ್ನ ಸೃಷ್ಟಿಸುತ್ತದೆ. ಈ ಶರಾವತಿ ನದಿ ಧುಮುಕುವಾಗ 4 ಸೀಳುಗಳಾಗಿ, ಎಷ್ಟು 4 ಸೀಳುಗಳಾಗಿ ಧುಮುಕುತ್ತದೆ. ಈ 4 ಸೀಳುಗಳನ್ನ ಕ್ರಮವಾಗಿ ರಾಜ, ರಾಣಿ, ರೋರರ್, ರಾಕೆಟ್ ಅಂತೇಳಿ ಕರಿತೀವಿ ನಾವು ಇವುಗಳನ್ನ. ಜೋಗ ಜಲಪಾತದ ಸೀಳುಗಳೆಷ್ಟು? 4 ಸೀಳುಗಳನ್ನು ನಾವು ನೋಡಿದ್ರಲ್ಲ. ಜೋಗ ಜಲಪಾತ 4 ಸೀಳುಗಳಾಗಿ ಕೆಳಗಡೆ ಧುಮುಕುತ್ತೆ. ಅದನ್ನು ನಾವು ರಾಜ, ರಾಣಿ, ರೋರರ್, ರಾಕೆಟ್ ಅಂತೇಳಿ ಹೆಸರಿಸ್ತೀವಿ. ಸೊ ಹೀಗೆ ಇದು ಅತ್ಯಂತ ಸೌಂದರ್ಯವನ್ನ ಹೊಂದಿಕೊಂಡಿರ್ತಕ್ಕಂತಹ ಜಲಪಾತ ಅಂತೇಳಿ ನಾವು ಇದನ್ನ ಕರಿತೀವಿ. ಯಾವುದನ್ನ? ಜೋಗ ಜಲಪಾತವನ್ನ. ನಂತರ ಎರಡನೇದು ಗಗನಚುಕ್ಕಿ ಮತ್ತು ಬರಚುಕ್ಕಿ. ಇವುಗಳನ್ನ ಅವಳಿ ಜಲಪಾತಗಳು ಅಂತ ಹೇಳ್ತೀವಿ. ಅಕ್ಕಪಕ್ಕ ಇರೋದು ಎಂತ ಜಲಪಾತಗಳಿವು? ಅವಳಿ ಜಲಪಾತಗಳು. ಕಾವೇರಿ ನದಿಯಿಂದ ನಿರ್ಮಾಣ ಆಗಿರುವಂತಹ ಜಲಪಾತಗಳು. ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ನಿರ್ಮಾಣ ಆಗಿರ್ತಕ್ಕಂತಹ 2 ಜಲಪಾತಗಳು ಯಾವ್ಯಾವುದು? ಗಗನಚುಕ್ಕಿ ಮತ್ತು ಬರಚುಕ್ಕಿ. ಎಲ್ಲಿದೆ ಇದು? ಶಿವನ ಸಮುದ್ರದ ಬಳಿ ಇದೆ. ಯಾವ ನದಿಯಿಂದ? ನಿರ್ಮಾಣ ಆಗಿರ್ತಕ್ಕಂತಹ ಒಂದು ಜಲಪಾತ ಅಂತೇಳಿ ನಾವು ಇದನ್ನ ಕರಿತೀವಿ. ಮತ್ತೊಂದು ಯಾವುದು? ಅಬ್ಬಿ ಜಲಪಾತ. ಮಡಿಕೇರಿಯಲ್ಲಿ ಇರ್ತಕ್ಕಂತಹ ಒಂದು ಪ್ರಮುಖ ಜಲಪಾತ ಅಂತೇಳಿ ನಾವು ಇದನ್ನ ಕರಿತೀವಿ. ನೆಕ್ಸ್ಟ್ ಯಾವುದು? ಹೆಬ್ಬೆ ಜಲಪಾತ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ಜಲಪಾತ. ಕಲ್ಲತ್ತಿಗಿರಿ ಜಲಪಾತ. ಇದು ಸಹ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ಜಲಪಾತ ಅಂತ ಹೇಳಿ ಕರಿತೀವಿ. ಇನ್ನು ಉಂಚಳ್ಳಿ, ಮಾಗೋಡು ಜಲಪಾತ ಕಾಳಿ ನದಿಯಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತವೆ. ಯಾವುದು? ಉಂಚಳ್ಳಿ ಮತ್ತು ಮಾಗೋಡು ಜಲಪಾತ. ಇನ್ನು ನಂತರ ಗೋಕಾಕ್ ಜಲಪಾತ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಲ್ಲಿರ್ತಕ್ಕಂತಹ ಮಲಪ್ರಭಾ ನದಿಯಿಂದ ನಿರ್ಮಾಣ ಆಗಿರ್ತಕ್ಕಂತಹ ಜಲಪಾತ. ಯಾವುದು? ಗೋಕಾಕ್ ಜಲಪಾತ. ಈ ಗೋಕಾಕ್ ಜಲಪಾತವನ್ನ ಕರ್ನಾಟಕದ ನಯಾಗಾರ ಅಂತ ಹೇಳಿ ಕರೀತಾರೆ. ಯಾವ್ದನ್ನ? ಗೋಕಾಕ್ ಜಲಪಾತವನ್ನ ಕರ್ನಾಟಕದ ನಯಾಗಾರ ಅಂತ ಹೇಳಿ ಕರೀತಾರೆ. ಯಾಕೆ? ನಯಾಗಾರ ಗೊತ್ತ? ನಯಾಗಾರ ಫಾಲ್ಸ್ ಅಮೆರಿಕದಲ್ಲಿದೆ. ಯಾವುದು? ನಯಾಗಾರ ಫಾಲ್ಸ್ ಅಂತೇಳಿ ಎಲ್ಲಿದೆ? ಅಮೆರಿಕದಲ್ಲಿದೆ. ಸೇಮ್ ಟು ಸೇಮ್ ನೋಡ್ಲಿಕ್ಕೆ ನಯಾಗಾರ ಫಾಲ್ಸ್ ಟೈಪೇ ಕಾಣುತ್ತೆ. ಯಾವುದು? ಗೋಕಾಕ್ ಜಲಪಾತ. ಹಾಗಾಗಿ ಇದನ್ನ ಕರ್ನಾಟಕದ ನಯಾಗಾರ ಅಂತೇಳಿ ಕರೀತಾರೆ. ಯಾವುದನ್ನ? ಗೋಕಾಕ್ ಜಲಪಾತವನ್ನ. ಇದು ಕರ್ನಾಟಕದ ನಯಾಗಾರ. ಯಾವ ಜಿಲ್ಲೆಯಲ್ಲಿದೆ? ಬೆಳಗಾವಿ ಜಿಲ್ಲೆಯಲ್ಲಿದೆ. ಎಲ್ಲಿದೆ? ಬೆಳಗಾವಿ ಜಿಲ್ಲೆಯಲ್ಲಿ. ಗೋಕಾಕ್ ಸಮೀಪದಲ್ಲಿರ್ತದೆ. ಮಲಪ್ರಭಾ ನದಿಯಿಂದ ನಿರ್ಮಾಣ ಆಗಿದೆ, ಸೃಷ್ಟಿಯಾಗಿದೆ. ಯಾವುದು? ಗೋಕಾಕ್ ಜಲಪಾತ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಪಾತಗಳನ್ನ ಹೊಂದಿರತಕ್ಕಂತ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಕಾರವಾರ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ. ಅತಿ ಹೆಚ್ಚು ಜಲಪಾತಗಳನ್ನ ಹೊಂದಿರತಕ್ಕಂತಹ ಜಿಲ್ಲೆ ಅಂತೇಳಿ ನಾವು ಕರಿತೀವಿ. ಯಾವುದನ್ನ? ಉತ್ತರ ಕನ್ನಡ ಜಿಲ್ಲೆಯನ್ನ. ಹಾಗಾಗಿ ಈ ಜಲಪಾತಗಳು ಸಹ ಕರ್ನಾಟಕದ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಅಂತೇಳಿ ಕರಿತೀವಿ. ಈ ಪ್ರೇಕ್ಷಣೀಯ ಸ್ಥಳಗಳನ್ನ ವೀಕ್ಷಿಸಲಿಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಈ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂತಹ ಪ್ರಾಕೃತಿಕ ಸೌಂದರ್ಯವನ್ನ
ಸವಿಲಿಕ್ಕೆ ಪ್ರವಾಸಿಗರು ಇಲ್ಲಿ ಭೇಟಿ ನೀಡ್ತಾರೆ. ಹಾಗಾಗಿ ಪ್ರವಾಸೋದ್ಯಮ ಇಲಾಖೆ ಈ ಜಲಪಾತಗಳಿಂದಲೂ ಸಹ ಹೆಚ್ಚು ಶ್ರೀಮಂತ ಆಗ್ತಾ ಇದೆ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು. ಇನ್ನು ರಾಷ್ಟ್ರೀಯ ಉದ್ಯಾನವನಗಳು ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಪ್ರಾಕೃತಿಕ ಸಸ್ಯ ಸಂಕುಲವನ್ನು ಹಾಗೂ ವನ್ಯಜೀವಿಗಳನ್ನ ಅವುಗಳ ತಾಣಗಳಲ್ಲೇ ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಅವು ಇರುವಂತಹ ವನ್ಯಜೀವಿಗಳು ಇರತಕ್ಕಂತಹ ಪ್ರದೇಶಗಳಲ್ಲೇ ಅವುಗಳನ್ನ ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಸರ್ಕಾರ ಈ ರಾಷ್ಟ್ರೀಯ ಉದ್ಯಾನವನಗಳನ್ನು ಮತ್ತು ವನ್ಯಜೀವಿ ಧಾಮಗಳನ್ನ ಪ್ರಾರಂಭ ಮಾಡಿದೆ. ವನ್ಯಜೀವಿ ಧಾಮಗಳನ್ನು ಮತ್ತು ರಾಷ್ಟ್ರೀಯ ಉದ್ಯಾನವನಗಳನ್ನ ಏಕೆ ಪ್ರಾಣಿಗಳನ್ನ ವನ್ಯಜೀವಿ ಧಾಮಗಳನ್ನ ಅವುಗಳ ಸ್ಥಳದಲ್ಲಿಯೇ ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ. ವನ್ಯಜೀವಿ ಧಾಮಗಳು ಎಲ್ಲಿರ್ತವೆ? ಕಾಡಿನಲ್ಲಿರ್ತವೆ. ಆ ಪ್ರದೇಶವನ್ನ ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಸರ್ಕಾರ ಏನ್ ಮಾಡಿದೆ? ಈ ವನ್ಯಜೀವಿ ಧಾಮಗಳನ್ನ ರಾಷ್ಟ್ರೀಯ ಉದ್ಯಾನವನಗಳನ್ನ ಪ್ರಾರಂಭಿಸಿದೆ. ಈ ಯೋಜನೆಯನ್ನ ಹಾಕಿಕೊಂಡಿದೆ. ಯಾವ ಪ್ರದೇಶವನ್ನ ರಾಷ್ಟ್ರೀಯ ಉದ್ಯಾನವನ ವನ್ಯಜೀವಿ ಧಾಮ ಪ್ರದೇಶ ಅಂತೇಳಿ ಸರ್ಕಾರ ಘೋಷಣೆ ಮಾಡುತ್ತೋ ಅಲ್ಲಿ ಮಾನವ ನಿರ್ಮಿತ ಯಾವುದೇ ಚಟುವಟಿಕೆಗಳನ್ನ ವಿತೌಟ್ ಪರ್ಮಿಷನ್ ಮಾಡೋಂಗಿಲ್ಲ. ಈ ಎಲ್ಲ ಪ್ರದೇಶಗಳಲ್ಲಿ ರಾತ್ರಿ ಸಂಚಾರವನ್ನ ಸರ್ಕಾರ ಏನ್ ಮಾಡಿರುತ್ತೆ? ನಿಷೇಧಿಸಿರುತ್ತದೆ. ರಾತ್ರಿ ವೇಳೆಯಲ್ಲಿ ಪ್ರಾಣಿಗಳು ರಸ್ತೆಗಳಲ್ಲಿ ಬರ್ತಾ ಇರೋದ್ರಿಂದ ಅವುಗಳು ಅಪಘಾತಕ್ಕೀಡಾಗಿ ಸಾವಿಗೀಡಾಗೋದ್ರಿಂದಾಗಿ ಸರ್ಕಾರ ಏನ್ ಮಾಡ್ತಾ ಇದೆ? ರಾತ್ರಿ ವೇಳೆ ಈ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಧಾಮಗಳಲ್ಲಿ ಏನ್ ಮಾಡಿದೆ? ರಾತ್ರಿ ಸಂಚಾರವನ್ನ ನಿಷೇಧಿಸುವುದರ ಮೂಲಕ ಪ್ರಾಣಿಗಳನ್ನ ವನ್ಯಜೀವಿ ಧಾಮಗಳನ್ನ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ಕೊಂಡು ಬಂದಿದೆ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು. ನಮ್ಮ ರಾಜ್ಯ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ. ಎಷ್ಟಿದಾವೆ? 5 ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ. ಈ 5 ರಾಷ್ಟ್ರೀಯ ಉದ್ಯಾನವನಗಳಲ್ಲಿರ್ತಕ್ಕಂತಹ ಪ್ರಾಣಿ ಸಂಕುಲವನ್ನ ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಕರ್ನಾಟಕದ ವನ್ಯ ಪ್ರದೇಶದಲ್ಲಿ ಅನೇಕ ಅಪರೂಪದ ಅಳಿವಿನಂಚಿನಲ್ಲಿರ್ತಕ್ಕಂತಹ ಪ್ರಾಣಿ ಪ್ರಭೇದಗಳಿದಾವೆ. ಅಂತವುಗಳನ್ನ ಸಂರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಸರ್ಕಾರ ಏನ್ ಮಾಡಿದೆ? ರಾಷ್ಟ್ರೀಯ ಉದ್ಯಾನವನಗಳನ್ನ ಪ್ರಾರಂಭ ಮಾಡಿದೆ. ಕರ್ನಾಟಕದಲ್ಲಿ ಎಷ್ಟಿದಾವೆ? 5 ರಾಷ್ಟ್ರೀಯ ಉದ್ಯಾನವನಗಳಿದಾವೆ ಮತ್ತು 36 ವನ್ಯಜೀವಿ ಧಾಮಗಳಿದಾವೆ. ಕರ್ನಾಟಕದಲ್ಲಿ ಇರ್ತಕ್ಕಂತಹ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಯಾವ್ಯಾವು ಅಂತ ಹೇಳಿದ್ರೆ, ಮೊದಲನೇದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಹಾಗೂ ಅಂಶಿ ರಾಷ್ಟ್ರೀಯ ಉದ್ಯಾನವನ. ಇನ್ನೊಂದು ಯಾವ್ದು ಬಿಟ್ಟಿಲ್ಲ? ಒಂದು ನಾಗರಹೊಳೆ, ಮತ್ತೊಂದು ಬಂಡೀಪುರ, ಮತ್ತೊಂದು ಬನ್ನೇರುಘಟ್ಟ, ಇನ್ನೊಂದು ಅಂಶಿ ರಾಷ್ಟ್ರೀಯ ಉದ್ಯಾನವನ, ಮತ್ತೊಂದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಇವು ಕರ್ನಾಟಕದ ಪ್ರಮುಖ 5 ರಾಷ್ಟ್ರೀಯ ಉದ್ಯಾನವನಗಳು ಅಂತ ಹೇಳಿ ಕರಿತೀವಿ. ಈ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಅನೇಕ ಪ್ರಾಣಿ ಸಂಕುಲ, ಅತ್ಯಂತ ಅಪರೂಪದ ಪ್ರಾಣಿ ಪ್ರಭೇದಗಳು, ಅಳಿವಿನಂಚಿನಲ್ಲಿರ್ತಕ್ಕಂತಹ ಅನೇಕ ವನ್ಯಜೀವಿಗಳು ಕಂಡು ಬರ್ತವೆ. ಅಂತವುಗಳನ್ನ ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಸರ್ಕಾರ ಪ್ರಾರಂಭಿಸಿರ್ತಕ್ಕಂತಹ ಕಾರ್ಯಕ್ರಮ ರಾಷ್ಟ್ರೀಯ ಉದ್ಯಾನವನಗಳು. ಈ ರಾಷ್ಟ್ರೀಯ ಉದ್ಯಾನವನಗಳು ಸಹ ನಮ್ಮ ರಾಜ್ಯದ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು. ಆ ಸ್ಥಳಗಳನ್ನ ಹೋಗ್ಲಿಕ್ಕೆ ಸರ್ಕಾರ ನಮಗೆ ಏನ್ ಮಾಡ್ತದೆ? ಅನುಮತಿ ಕೊಡ್ತದೆ. ಸರ್ಕಾರ ಅನುಮತಿ ಕೊಟ್ಟಂತಹ ಸಮಯದಲ್ಲಿ ನಾವು ಅಲ್ಲಿಗೆ ಹೋಗಿ ಖುದ್ದು ಏನ್ ಮಾಡಬಹುದಾಗಿದೆ? ಪ್ರಾಣಿಗಳು ಹೇಗೆ ಕಾಡಿನಲ್ಲಿ ವಾಸ ಮಾಡ್ತವೆ, ಆಹಾರಗಳನ್ನ ಅರಸಿ ಹೋಗ್ತವೆ ಎನ್ನುವಂಥದ್ದನ್ನ ನಾವು ಖುದ್ದು ವೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ.
ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಕೊಂಡು ನಾವು ಕಾಡಿನಲ್ಲಿ ಕರ್ಕೊಂಡು ಹೋಗ್ಲಾಗ್ತದೆ. ಸಂಪೂರ್ಣವಾಗಿ ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿ ಪ್ರವಾಸಿಗರು ಈ ಪ್ರದೇಶಗಳಿಗೆ ಭೇಟಿ ನೀಡಲಾಗುತ್ತದೆ. ಸೊ ಹೀಗೆ ಇಂತಹ ಅನೇಕ ರಾಷ್ಟ್ರೀಯ ಉದ್ಯಾನವನಗಳು ಕಾರ್ಯನಿರ್ವಹಿಸ್ತಾ ಇರೋದನ್ನ ನಾವು ನೋಡಬಹುದಾಗಿದೆ. ಇನ್ನು ಕರ್ನಾಟಕದಲ್ಲಿ ಅನೇಕ ಕಡಲ ತೀರಗಳಿದ್ದಾವೆ. ಇಂಥವೇ ಕಡಲ ತೀರಗಳು ಇವು ಸಹ ಕರ್ನಾಟಕದ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಅಂತೇಳಿ ನಾವು ಕರೀತೀವಿ. ಪ್ರವಾಸಿಗರು ಮನಸ್ಸಂತೋಷಕ್ಕಾಗಿ ಪ್ರಾಕೃತಿಕ ಸೌಂದರ್ಯವನ್ನ ಸವಿಯುವುದಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ, ಈ ಸ್ಥಳಗಳಿಗೆ ಭೇಟಿ ನೀಡ್ತಾರೆ. ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಕಡಲ ತೀರಗಳೆಂದರೆ, ಕಡಲ ತೀರಗಳನ್ನ ಬೀಚ್ ಅಂತ ಹೇಳಿ ಕರಿತೀವಿ, ಬೀಚ್ಗಳು ಅಂತ ಹೇಳಿದ್ರೆ ಅಂತಹ ಪ್ರಮುಖ ಬೀಚ್ಗಳು ಅಂತ ಹೇಳಿದ್ರೆ ಮೊದಲನೇದು ಯಾವುದು, ಗೋಕರ್ಣ. ಎಲ್ಲಿದೆ ಇದು? ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಯಾವ ಜಿಲ್ಲೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಗೋಕರ್ಣದ ಓಂ ಬೀಚ್. ಯಾವ ಬೀಚು? ಓಂ ಬೀಚ್ ಇದೆಯಲ್ಲ, ಇದು ಅತ್ಯಂತ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂತಹ ಬೀಚ್. ಇದು ಓಂ ಆಕಾರದಲ್ಲಿದೆ ನೋಡ್ಲಿಕ್ಕೆ, ಹಾಗಾಗಿ ಇದು ಓಂ ಬೀಚ್. ಅನೇಕ ವಿದೇಶಿ ಪ್ರವಾಸಿಗರು ಹೆಚ್ಚು ಭೇಟಿಯನ್ನು ನೀಡತಕ್ಕಂತಹ ಒಂದು ಪ್ರಮುಖ ಕರ್ನಾಟಕದ ಕಡಲ ತೀರ ಅಂತ ಹೇಳಿ ನಾವು ಕರಿತೀವಿ. ಎರಡನೇದು ಉಳ್ಳಾಲ. ಇದು ಸಹ ಕರ್ನಾಟಕದ ಮತ್ತೊಂದು ಪ್ರಮುಖ ಕಡಲ ತೀರ ಅಂತ ಹೇಳಿ ಕರಿತೀವಿ. ಮತ್ತೊಂದು ಮುರುಡೇಶ್ವರ, ಹೊನ್ನಾವರ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ಕಡಲ ತೀರ ಪ್ರದೇಶ ಅಂತ ಹೇಳಿ ಕರಿತೀವಿ. ನೋಡಿದಿರಲ್ಲ ಮುರುಡೇಶ್ವರ, ಮೊನ್ನೆ ಅದು ಕೋಲಾರ ಸ್ಕೂಲ್ನಲ್ಲಿ ಹೋಗಿ 4 ಜನ ವಿದ್ಯಾರ್ಥಿನಿಯರು ತೀರ್ಕೊಂಡ್ರಲ್ಲ, ಯಾವುದೋ ಮುರುಡೇಶ್ವರ ಕಡಲ ತೀರ. ಸೊ ಇದು ಸಹ ಕರ್ನಾಟಕದ ಮತ್ತೊಂದು ಪ್ರಮುಖ ಕಡಲ ತೀರ ಪ್ರದೇಶ ಅಂತ ಹೇಳಿ ಕರಿತೀವಿ. ಮರವಂತೆ, ಮಲ್ಪೆ, ಸೇಂಟ್ ಮೇರಿಸ್ ದ್ವೀಪ, ಇದನ್ನ ಕೊಕೊನಟ್ ದ್ವೀಪ ಅಂತಲೂ ಸಹ ಕರೀತಾರೆ. ಇದನ್ನ ಯಾವ್ದನ್ನ? ಸೇಂಟ್ ಮೇರಿಸ್ ದ್ವೀಪ. ಅಂದ್ರೆ ಇದು ಮಲ್ಪೆಯಿಂದ ಸ್ವಲ್ಪ ದೂರದಲ್ಲಿದೆ ಸಮುದ್ರದೊಳಗಡೆ. ಯಾವುದು? ಸೇಂಟ್ ಮೇರಿಸ್ ದ್ವೀಪ. ಸೊ ಇವು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಕಡಲ ತೀರಗಳು ಅಂತ ಹೇಳ್ತೀವಿ. ಒಟ್ಟಾರೆ ಇವುಗಳನ್ನು ನಾವು ಕರ್ನಾಟಕದ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಅಂತೇಳಿ ಕರೀತೀವಿ. ಅರ್ಥ ಆಯ್ತಲ್ಲ?